ಕೊನೆ ತನಕ ಕ್ಯೂರಿಯಾಸಿಟಿಯನ್ನ ಕಾಪಾಡ್ಕೊಂಡ್ ಬಂದ್ವಿ. ನಮ್ಮ RCBದು ಖಂಡಿತ ಕೊನೆಗೆ ಬಂದಿದ್ದೀವಿ. RCB ತಗೋಣ. ನಮ್ಮ RCBಲಿ ಮೇಯ್ನು ಪಿಲ್ಲರ್, ಮ್ಯಾಚ್ ವಿನ್ನರ್ಸ್, ಫಾರಿನ್ ಪ್ಲೇಯರ್ಸ್, ಇವ್ರನ್ನ ಆಲ್ರೆಡಿ 11 ಟೀಮ್ 11 ಇರೋರು. ಇವ್ರನ್ನ ನಾವು ಕಳ್ಕೊಂಡ್ರೆ ಎಷ್ಟು ಹೊಡೆತ ಬೀಳುತ್ತೆ ಯಾರಂತ ಹೇಳ್ಬಿಡ್ತೀನಿ. ಫಸ್ಟ್ ರೊಮಾರಿಯಾ ಶೆಫರ್ಡ್, ಗೊತ್ತಾ ಅವ್ರ ಹೆಸರು ಗೊತ್ತಲ್ಲ, ಬ್ಲ್ಯಾಕ್ ಡ್ರ್ಯಾಗನ್. ಅಯ್ಯೋ ಬ್ಲ್ಯಾಕ್ ಡ್ರ್ಯಾಗನ್. ಇನ್ನು CSK ಮ್ಯಾಚ್ ನೋಡಿದಾಗ ಎಲ್ಲರಿಗೂ ಶೆಫರ್ಡ್ ಒಂದ್ ದಿನದಲ್ಲಿ ಸ್ಟಾರ್ ಆಗ್ಬಿಟ್ರು. ಒಂದೇ ಸಲ ಹೌದು. ಆಡಿದ 2 ಓವರ್, 2 ಓವರ್ಗೆ ಎಂತ ಇಂಪ್ಯಾಕ್ಟ್ ಅದು. ಅದು ಆಕ್ಚುಲಿ ಒಂದ್ ಸೈಡ್ ಮ್ಯಾಚ್ ಆಗೋಗಿತ್ತು, CSK ಕಡೆ ಹೊಟ್ಟೋಗಿತ್ತು. ಆಕ್ಚುಲಿ ಆ ಮ್ಯಾಚ್ ಅವ್ರು ಏನಾದ್ರು ಆ ಒಂದು ಸ್ಫೋಟಕ ಆಟ ಆಡ್ಲಿಲ್ಲ ಅಂದ್ರೆ CSK 100% ಗೆಲ್ತಾ ಇತ್ತು. ಫ್ಯಾನ್ಸ್ ಅನ್ಕೊಂಡಿದ್ರು 200 ಬೇಡ ಗುರು, 190ಕ್ಕೆ ಬರ್ಲಿ, 180 190 ಬಂದ್ರೆ ಹೆಚ್ಚು ಅನ್ಕೊಂಡಿದ್ರು. ಹೌದು. ಆದ್ರೆ ಅವ್ರು ಬಂದು 2 ಓವರ್ ಅಲ್ಲಿ ವಾಡ್ದು ಮ್ಯಾಚ್ ವಿನ್ ಮಾಡಿಸಿ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ಬಿಟ್ರು ಒಂದೇ ಸಲ. ಒಂಥರ ಅವತ್ತಿನ ಇದ್ರ ಮ್ಯಾಚ್ ಅಲ್ಲಿ ಅವ್ರು ಹೀರೋ. RCB ಫ್ಯಾನ್ಸ್ ಅವರು ಯಾವತ್ತೂ ಮರೆಯಲ್ಲ ಒಂಥರ. ಅದು ಅವಾಗ ನೋಡಿದಾಗ RCBಗೆ ಒಂದು ಗುಣಪ್ಪ, ಈಗ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಮುಗಿಸೋ RCBಗೆ ವಿನ್ನರು, ಫಿನಿಷರ್, ಒಂದೊಳ್ಳೆ ಬೆಸ್ಟ್ ಫಿನಿಷರ್ ಇನ್ನೊಬ್ಬ ಸಿಗ್ತಾ ಜೊತೆಗೆ, ಟೀಮ್ ಡೇವಿಡ್ ಜೊತೆ ಜೊತೆ ಇಬ್ರು ಫೈರ್ ಆದ್ರೆ ಅಫ್ಕೋರ್ಸ್ RCB ಇನ್ನೇನು ಕ್ವಾಲಿಫೈ ಫೈಟ್ ಅಲ್ಲಿ ಬಿಡು, ಇವ್ರ ಸರಿಸಾಟಿ ಇನ್ಯಾರು ಇಲ್ವೇ ಇಲ್ಲ ಬಿಡು ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಅದೊಂದು ಶಾಕಿಂಗ್. ಇವಾಗ ಶೆಫರ್ಡ್ ಅವ್ರು ಹೋಗ್ಲೇಬೇಕಾಗುತ್ತೆ, ಯಾಕಂದ್ರೆ ಇಲ್ಲೆಲ್ಲ IPL ಎಲ್ಲ ಅವ್ರು ಹೊಡೆದಿರೋದು ನೋಡಿ ಟೀಮ್ ಸೆಲೆಕ್ಷನ್ ಅವ್ರು ಸುಮ್ಮನ್ ಬಿಡ್ತಾರ. ನಮ್ಗೂ ಅವರೇ ಬೇಕು, ನಮ್ಗೆ ದೇಶ ಮುಖ್ಯ, ಬಾ ಅಂದ್ಬಿಟ್ಟು ಕರ್ಕೊಂಡ್ ಬರ್ತಾರೆ. ಅದು ಅಲ್ಲಿಂದ